ಅವರಿಬ್ಬರ ನಿಶ್ಚಿತಾರ್ಥ ಆಗಿ 6 ತಿಂಗಳಾಗಿತ್ತು. ಇವತ್ತು ರಿಸೆಪ್ಷನ್, ನಾಳೆ ಮದುವೆ. ಹೀಗಾಗಿ ಕಲ್ಯಾಣ ಮಂಟಪಕ್ಕೆ ಹೊರಟಿದ್ದ ವರನಿಗೆ ಹುಡುಗಿಯ ಮಾಜಿ ಲವರ್ ಬಿಗ್ ಶಾಕ್ ಕೊಟ್ಟಿದ್ದಾನೆ. ರಸ್ತೆ ಮಧ್ಯೆಯೇ ನರಕ ತೋರಿಸಿದ್ದಾನೆ. ಬರಬೇಕಾದ್ರೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಅದರಿಂದ ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಎಲ್ಲವೂ ಸರಿಯಾಗಿದ್ರೆ ಇಷ್ಟೊತ್ತಿಗೆ ಈತ ಹಸಮಣೆಯಲ್ಲಿರಬೇಕಿತ್ತು. ಗುರು ಹಿರಿಯರು ನಿಶ್ಚಯಿಸಿದ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಹೆಜ್ಜೆ ಹಾಕಬೇಕಿತ್ತು. ಆದ್ರೀಗ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿದ್ದಾನೆ. ವಧುವಿನ ಮಾಜಿ ಪ್ರಿಯಕರಣ ಕೆಂಗಣ್ಣಿಗೆ ಗುರಿಯಾದವ ರಕ್ತದ ಮಡುವಲ್ಲಿ ಒದ್ದಾಡ್ತಿದ್ದಾನೆ. ನಾನು ಪ್ರೀತಿಸಿದ ಹುಡುಗಿಯನ್ನ ಇನ್ನೊಬ್ಬ ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ರಿಸೆಪ್ಷನ್ ದಿನವೇ ಅಟ್ಟಹಾಸ ಮೆರೆದಿದ್ದಾನೆ. ಆರತಕ್ಷತೆಗೆ ಬರ್ತಿದ್ದ ವರನನ್ನ ಅಡ್ಡ ಹಾಕಿದ ಹಂತಕರು ನಡು ರಸ್ತೆಯಲ್ಲಿ ರಕ್ತದ ಕೋಡಿ ಹರಿಸಿದ್ದಾರೆ. ಕಲ್ಯಾಣ ಮಂಟಪಕ್ಕೆ ಹೊರಟಿದ್ದ ವರನನ್ನ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾರೆ. ಮಾಜಿ ಪ್ರಿಯಕರಣ ಸಿಟ್ಟು, ವರನಿಗೆ ಕಾದಿತ್ತು ಆಪತ್ತು. ರಿಸೆಪ್ಷನ್ಗೆ ಹೊರಟ ವರನಿಗೆ ರಕ್ತಾಭಿಷೇಕ. ಮದುವೆ ಅನ್ನೋದು ಪ್ರತಿಯೊಬ್ಬರ ಕನಸು. ಹಾಗೆ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು ಅಂತ 10 ಕನಸು ಕಟ್ಕೊಂಡಿರ್ತಾರೆ. ಲಕ್ಷ ಖರ್ಚು ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಈತ ಕೂಡ ಇಂಥದ್ದೇ ಕನಸು ಕಂಡಿದ್ದ. ಮನೆಯವರೇ ಮದುವೆ ನಿಶ್ಚಯಿಸಿದ್ರಿಂದ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅದ್ಧೂರಿ ಮದುವೆ ಮಾಡ್ತಿದ್ರು. ಕಲ್ಯಾಣ ಮಂಟಪದಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ಆಗ್ತಿತ್ತು. ಇನ್ನೇನು ವಧುವರರು ಬಂದಿದ್ರೆ ಆರತಕ್ಷತೆ ಶುರುವಾಗ್ತಿತ್ತು. ಆದರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ ಘಟನೆ ನಡೆದೋಗಿದೆ. ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದ ವರನನ್ನ ರಕ್ತದ ಮಡುವಿನಲ್ಲಿ ಕೆಡವಿದ್ದಾರೆ. ಈತನ ಹೆಸರು ರವೀಶ್ ಅಂತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದ ನಿವಾಸಿ. 6 ತಿಂಗಳ ಹಿಂದೆ ಹೊಸ ಅಣಗಳ್ಳಿ ಗ್ರಾಮದ ನಯನ ಅನ್ನೋ ಹೆಣ್ಮಗಳ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಮನೆಯವರೇ ಹುಡುಗಿ ನೋಡಿದ್ರಿಂದ ಎಲ್ಲರೂ ಖುಷಿಯಾಗೇ ಇದ್ರು. ಆದರೆ ಕೆಲವು ತಿಂಗಳಿಂದ ರವೀಶ್ಗೆ ಬೆದರಿಕೆ ಕರೆಗಳು ಬರ್ತಿದ್ವಂತೆ. ನೀನು ನಯನ ಜೊತೆ ಮದುವೆ ಆಗಬಾರ್ದು, ಒಂದ್ ವೇಳೆ ಮದುವೆ ಆಗಿದ್ದೇ ಆದ್ರೆ ನಿನ್ನನ್ನ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ನಂತೆ. ಆದರೆ ರವೀಶ್ ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ಪದೇ ಇದೇ ರೀತಿಯ ಕರೆಗಳು ಬರ್ತಿದ್ರಿಂದ ನಯನ ಬಳಿ ಹೇಳಿದ್ದಾನೆ, ಯಾರೋ ಈ ರೀತಿ ಬೆದರಿಕೆ ಹಾಕ್ತಿದ್ದಾನೆ ಅಂತ. ಆಗ ನಯನ ಇರೋ ವಿಷಯ ಹೇಳಿದ್ದಾಳೆ. ನನಗೂ ದರ್ಶನ್ ಅನ್ನೋನಿಗೂ ಸ್ನೇಹವಿತ್ತು, ಆದ್ರೀಗ ಇಬ್ಬರು ಸಂಪರ್ಕದಲ್ಲಿಲ್ಲ. ಅವನಿಂದ ಬ್ರೇಕಪ್ ಆಗಿಯೇ ತುಂಬ ದಿನ ಆಗಿದೆ ಎಂದಿದ್ಲಂತೆ. ಹೀಗಾಗಿ ಏನೇ ಆದ್ರೂ ನಯನಾಳನ್ನೇ ಮದುವೆ ಆಗ್ತೀನಿ ಅನ್ನೋ ನಿರ್ಧಾರ ಮಾಡಿದ್ದ. ಮದುವೆ ಕ್ಯಾನ್ಸಲ್ ಮಾಡುವಂತ ಬೆದರಿಕೆ ಮಾಡಿದ್ದ. ಸೊ ನಾನು ಅದನ್ನು ತಮ್ಮಸಿಗೆ ಹೇಳ್ತಾ ಇದ್ದಾರೆ ಬೆದರಿಕೆ ಅಂದರೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಮಟ್ಟಕ್ಕೆ ಹೋಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹುಡುಗಿ ಖುಷಿಯಾಗಿದ್ದರಿಂದ ಮನೆಯವರೆಲ್ಲ ಮದುವೆ ತಯಾರಿ ಮಾಡಿಕೊಂಡಿದ್ದಾರೆ. ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ಇವತ್ತು ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ನಿನ್ನೆ ಸಂಜೆ ಆರತಕ್ಷತೆ ಇದ್ದಿದ್ರಿಂದ ಸ್ನೇಹಿತರ ಜೊತೆ ಹುಟ್ಟೂರಿನಿಂದ ಕಾರ್ನಲ್ಲಿ ಬರ್ತಿದ್ದ. ಇದನ್ನೇ ಕಾದು ಕೂತಿದ್ದ ಕಿಡಿಗೇಡಿಗಳು ಕೊಳ್ಳೇಗಾಲದ ಎಂಜಿಎಸ್ವಿ ಕಾಲೇಜು ರಸ್ತೆಯಲ್ಲಿ ಬರ್ತಿದ್ದಂತೆ ಅಡ್ಡ ಹಾಕಿದ್ದಾರೆ. ಏಕಾಏಕಿ ರವೀಶ್ ಮೇಲೆ ಮುಗಿಬಿದ್ದವರು ಮನಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ. ಈ ಹುಡುಗಿನ ತುಂಬಾ ಸಂಪೂರ್ಣವಾಗಿ ನಂಬಿಕೊಂಡು ಮದುವನ್ನು ಮುಂದುವರಿಸೋದು. ಹಾಗಾಗಿ ನನ್ನ ಬರಬೇಕಾದ್ರೆ ಮುಗಳಿಂದಲೂ ಅಟ್ಯಾಕ್ ಮಾಡಿದ್ರೆ ಜೊತೆಗೆ ಎಂಜಸ್ ಹತ್ರ ಬಂದು ಕಾರ್ಲಿ ಅವನ್ನ ಅಟ್ಯಾಕ್ ಮಾಡಿ ಚಾಕ್ ಹಾಕಕ್ ಪ್ರಯತ್ನ ಮಾಡಿದ್ರೆ. ಆಗ ಚಾಕ್ ಹಾಕ ಮಿಸ್ ಕೈ ಲೆಫ್ಟ್ ಸೈಡ್ ಕೈಗೆ ಏಟಾಗಿದೆ. ಇಷ್ಟಕ್ಕೆಲ್ಲ ನಯನಾಳ ಮಾಜಿ ಪ್ರೇಮಿ ದರ್ಶನ್ನೇ ಕಾರಣ ಅಂತ ಆರೋಪಿಸಲಾಗ್ತಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಿಡಿಗೇಡಿಗಳ ಹಿಂದೆ ಬಿದ್ದಿದ್ದಾರೆ. ಈಗಾಗಲೇ ತಂಡ ಕಾರ್ಯಪ್ರವೃತ್ತವಾಗಿದೆ. ಇದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ. ಸದ್ಯದಲ್ಲೇ ಆರೋಪಿನೂ ಕೂಡ ಪತ್ತೆನ ಹಚ್ಚುತ್ತಿದ್ದೀವಿ. ಇನ್ನೇನು ಕೂಡ ಸುಮಾರು ದಿನದಿಂದ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳಿ ವಿಚಾರಣೆಯಿಂದ ಕಂಡು ಬಂದಿದೆ. ಅದನ್ನು ಪೊಲೀಸ್ಗಾಗಲಿ ಯಾರಿಗೂ ತಿಳಿಸಿಲ್ಲ ಅವರು. ಹುಡುಗನಿಗೆ ಜೀವ ಭಯ, ಮುರಿದು ಬಿತ್ತು ಮದುವೆ. ಯಾವಾಗ ವರನಿಗೆ ಚಾಕು ಹಾಕಿದ್ರೂ ರವೀಶ್ ಬೆಚ್ಚಿಬಿದ್ದಿದ್ದಾನೆ. ಈ ಮದುವೆ ನನಗೆ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾನೆ. ಹೀಗಾಗಿ ಆಸ್ಪತ್ರೆಗೆ ಬಂದಿದ್ದ ನಯನ ರವೀಶ್ನನ್ನ ಮನವೊಲಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾಳೆ. ಈ ವೇಳೆ ನನ್ನ ಕೈ ಬಿಡಬೇಡ, ಕೊನೆವರೆಗೂ ನಿನ್ನ ಜೊತೆಗಿರ್ತೀನಿ ಅಂತ ಕಣ್ಣೀರಿಟ್ಟಿದ್ದಾಳೆ. ಆದರೆ ರವೀಶ್ಗೆ ಜೀವಭಯ ಕಾಡೋದಕ್ಕೆ ಶುರುವಾಗಿದೆ. ಮದುವೆ ದಿನವೇ ಚಾಕು ಹಾಕಿದ್ದಾನೆ. ಅಪ್ಪಿತಪ್ಪಿ ಮದುವೆಯಾದ್ರೆ ಮುಂದೇನು ಮಾಡ್ತಾನೋ ಅನ್ನೋ ಯೋಚನೆ ಶುರುವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮದುವೆಯಾಗಲ್ಲ ಎಂದಿದ್ದಾನೆ. ಆ ಹುಡುಗನೇ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಅದರಿಂದ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ತೊಂದರೆ ಕೊಡ್ತೀನಿ ನಿಮಗೆ, ಮದುವೆ ಆದರೆ ನಿಮಗೆ ಯಾವತ್ತೂ ನಿಮ್ಮದಾಗಿ ಇರೋಕ್ಕೆ ಬಿಡಲ್ಲ ಅಂತ ಕೂಡ ಹೇಳಿದ್ದೆ.
ಒಟ್ನಲ್ಲಿ ಮಾಜಿ ಪ್ರಿಯಕರನ ಹುಚ್ಚಾಟಕ್ಕೆ ಮದ್ವೆಯೇ ಮುರಿದು ಬಿದ್ದಿದೆ. ಪ್ರಾಯದ ವಯಸ್ಸಲ್ಲಿ ಮಾಡಿದ ಪ್ರೀತಿ ಹೆಣ್ಮಗಳ ಬದುಕಿಗೆ ಕಂಟಕವಾಗಿದೆ. ಇಷ್ಟವಿಲ್ಲ ಅಂದ್ರೂ ಜಿದ್ದಿಗೆ ಬಿದ್ದು ರಕ್ತ ಹರಿಸಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. MS ನಂದೀಶ್, ನ್ಯೂಸ್ 18 ಚಾಮರಾಜನಗರ.